ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ತಮ್ಮನಲ್ಲಿ ಹೇಳಿರುವ ಹಾಗೆ ನಮ್ಮ ಕರ್ನಾಟಕದಲ್ಲೇನೆ 3 ವಿವಿಧ ಜಿಲ್ಲೆಗಳಲ್ಲಿ ಕಾಯಿನ್ ಎಕ್ಸಿಬಿಷನ್ಗಳು ನಡೆಯುವಂಥದ್ದು. ಇನ್ನು 1-1.5 ತಿಂಗಳಲ್ಲಿ 3 ಕಾಯಿನ್ ಎಕ್ಸಿಬಿಷನ್ಗಳು ಇರುವಂಥದ್ದು. ನಮ್ಮ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಕೂಡ ಕವರ್ ಆಗುವಂತಹ ಜಾಗಗಳೇ ಇರುವಂಥದ್ದು. ಮಲೆನಾಡು ಭಾಗದಲ್ಲೂ ಕೂಡ ಇದೆ, ಕರಾವಳಿ ಭಾಗದಲ್ಲೂ ಕೂಡ ಇದೆ, ಅದೇ ರೀತಿ ಬಯಲುಸೀಮೆ ಭಾಗದಲ್ಲೂ ಕೂಡ ಇದೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಜಾಗ, ಅಡ್ರೆಸ್ ಎಲ್ಲವನ್ನು ಹೇಳ್ತೇನೆ, ಸಮಯ, ಡೇಟ್ ಪ್ರತಿಯೊಂದನ್ನು ಹೇಳ್ತೇನೆ. ಯಾರೆಲ್ಲ ಕೇಳ್ತಾ ಇದ್ರಿ ಕಾಯಿನ್ ಎಕ್ಸಿಬಿಷನ್ ಎಲ್ಲಿ ನಡೆಯುತ್ತೆ, ಹಳೆ ನಾಣ್ಯಗಳನ್ನ ಹೇಗೆ ಮಾರೋದು, ಅದನ್ನೆಲ್ಲ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಂಡು ಕೊಡ್ತೇನೆ. ಡೇಟ್ ಸಮೇತ, ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ, ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ, ಎಷ್ಟು ದಿನಗಳ ನಡೆಯುತ್ತೆ, ಟೈಮಿಂಗ್ಸ್ ಏನು ಎಲ್ಲವನ್ನು. ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಅದಕ್ಕೇನು ಮುಂಚೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ 10 ಹಲವು ಇನ್ಫಾರ್ಮೇಷನ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಅದೇ ರೀತಿ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಕಾಯಿನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಅದು ಯೂಸ್ ಆಗುತ್ತೆ. ಸೊ ಫಸ್ಟ್ ವಿಷಯಕ್ಕೆ ಬಂದ್ಬಿಡೋಣ. ಫಸ್ಟ್ ಜಾಗ ಎಲ್ಲಿ ನಡೆಯುತ್ತೆ ಅಂತ. ಈ ಕಾಯಿನ್ ಎಕ್ಸಿಬಿಷನ್ ನಿನ್ನೆ ಶುರುವಾಗಿರುವಂಥದ್ದು, ಅಂದರೆ ಏನು ಡಿಸೆಂಬರ್ 5ರಂದು ಶುರುವಾಗಿರುವಂಥದ್ದು. ನಾಳೆ ಅಂದ್ರೆ ಭಾನುವಾರದ ಈವ್ನಿಂಗ್ ವರೆಗೂ ಇರುವಂಥದ್ದು. ಡಿಸೆಂಬರ್ 5ರಿಂದ 7ನೇ ತಾರೀಕುವರೆಗೂ ನಡೀತಾ ಇದೆ. ಇದು ನಡೀತಾ ಇರೋದಂತೂ ಮಂಗಳೂರಲ್ಲಿ. ನೀವು ನೋಡ್ತಾ ಇದ್ದೀರಾ, ಅಡ್ರೆಸ್ ಎಲ್ಲವನ್ನು ಹಾಕಿದ್ದೇನೆ ನಾನು. ಕಾಯಿನ್ ಶೋ ಇಂಡಿಯಾ 2025 ಅನ್ನೋ ಹೆಸರಲ್ಲಿ ನಡೀತಾ ಇದೆ. ಇದನ್ನ ಆರ್ಗನೈಸ್ ಮಾಡ್ತಾ ಇರೋದು ಏನ್ಸಿಯಂಟ್ ಟೈಮ್ಸ್ ಅಂತ. ದ ಏನ್ಸಿಯಂಟ್ ಟೈಮ್ಸ್ ಅನ್ನೋರು ಆರ್ಗನೈಸ್ ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ. ಸೊ ಮಂಗಳೂರಿನಲ್ಲಿ ಎಲ್ಲಿ ನಡೀತಾ ಇದೆ ಅಂತ ಅಂದ್ರೆ, ಮಂಗಲ AC ಹಾಲ್, ಹೋಟೆಲ್ ಶ್ರೀನಿವಾಸ, ನಿಯರ್ ಸಿಟಿ ಸೆಂಟರ್, GHS ರೋಡ್, ಮಂಗಳೂರು, ಕರ್ನಾಟಕ 575001 575001 ಈ ಒಂದು ಪಿನ್ ಕೋಡ್ ಅಡ್ರೆಸ್ ನಲ್ಲಿ ನಡೀತಾ ಇರುವಂತದ್ದು. ಆಸಕ್ತರು ಕರಾವಳಿ ಭಾಗದಲ್ಲಿ ಯಾರ್ಯಾರು ಇದ್ದೀರಾ, ದಯವಿಟ್ಟು ಹೋಗಿ ಮಂಗಳೂರು ಕಾಯಿನ್ ಎಕ್ಸಿಬಿಷನ್ ನ ಯಶಸ್ವಿಗೊಳಿಸಿ. ಯಾವುದೇ ರೀತಿಯ ಈ ಟ್ರ್ಯಾಕ್ಟರ್ ನೋಟ್ಗಳನ್ನಾಗ್ಲಿ ಅಥವಾ ಇಂದಿರಾ ಗಾಂಧಿ ಕಾಯಿನ್ಗಳನ್ನಾಗ್ಲಿ ವೈಷ್ಣೋದೇವಿ ಕಾಯಿನ್ಗಳನ್ನಾಗ್ಲಿ ಎತ್ಕೊಂಡೋಗಿ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ. ಈಗ 2ನೇ ಜಾಗ ಎಲ್ಲಿ ನಡೀತಾ ಇದೆ ಅಂತಂದ್ರೆ, ಇದು ಇರುವಂತದ್ದು ಇವತ್ತು ನಾಳೆ ಇನ್ನೂ ಇದೆ. ನಿನ್ನೆ ಶುರುವಾಗಿರುವಂಥದ್ದು, ಇವತ್ತು ನಾಳೆ ಇದೆ, ಶನಿವಾರ ಭಾನುವಾರ. ಸೊ ಅದಾಗೆ ನಾನು ಬೇಗ ನಿಮ್ಮ ಮಾರ್ನಿಂಗ್ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರು ಕರಾವಳಿ ಭಾಗದವರು ಇದ್ದೀರಾ, ಮಲೆನಾಡು ಭಾಗದಲ್ಲಿ ಹತ್ರ ಆಗೋರಿದ್ರೆ ಹೋಗಬಹುದು. ದಯವಿಟ್ಟು ಹೋಗಿ ಕಾಯಿನ್ ಎಕ್ಸಿಬಿಷನ್ ನ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ರೇರ್ ಕ್ಯಾಟಗರಿ ನಾಣ್ಯಗಳು ಯಾವ್ಯಾವು, ಸ್ಕೇರ್ ಕ್ಯಾಟಗರಿ ನಾಣ್ಯಗಳು ಯಾವ್ಯಾವು, ಮತ್ತೆ ಈ ರೀತಿಯ ಬುಕ್ಗಳನ್ನ ನೀವು ತಗೊಳ್ಬಹುದು. ನೋಡಿ, ಈ ರೀತಿಯ ಬುಕ್ಗಳು ಅಲ್ಲಿ ನಿಮಗೆ ತುಂಬಾ ಚೀಪ್ ರೇಟ್ಗೆ ಸಿಕ್ಬಿಡುತ್ತೆ. ಕಾಯಿನ್ ಎಕ್ಸಿಬಿಷನ್ ಬುಕ್ಗಳು, ಕಾಯಿನ್ ನ ರೇಟ್ಗಳನ್ನ ತಿಳ್ಕೊಳ್ಳುವಂತಹ ಬುಕ್ಗಳು ಸಿಕ್ಬಿಡುತ್ತೆ. ಹೋಗಿ ದಯವಿಟ್ಟು ಅಟೆಂಡ್ ಮಾಡಿ. ನೀವು ಕಳ್ಕೊಳ್ಳೋದು ಏನು ಇಲ್ಲ, ಎಂಟ್ರಿ ಫೀಸ್ ಎಲ್ಲ ಏನು ಇರೋದಿಲ್ಲ ಅನ್ಕೊಂಡಿದೀನಿ. ಇದ್ರೂ ಕೂಡ ತುಂಬಾ ಕಡಿಮೆ ಇರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋದಕ್ಕೆ ಮೋಸ ಆಗೋದಿಲ್ಲ. ಈಗ ಬರೋದಾದ್ರೆ ನೆಕ್ಸ್ಟ್ 16ನೇ ತಾರೀಕು, ನೆಕ್ಸ್ಟ್ ಜನವರಿ 2026, ಅಂದರೆ ಸುಮಾರು ಇನ್ನೂ 1 ತಿಂಗಳಿಗಿಂತ ಹೆಚ್ಚಿನ ಕಾಲಾವಕಾಶ ಇದೆ. ಶಿವಮೊಗ್ಗದಲ್ಲಿ ಶುರುವಾಗುತ್ತೆ. 16ನೇ ತಾರೀಕಿಂದ 18ನೇ ತಾರೀಕುವರೆಗೂ ಶುರುವಾಗುತ್ತೆ. ಶಿವಮೊಗ್ಗದಲ್ಲಿ ಶುರುವಾಗುತ್ತೆ. ಸೊ ಇದರ ಹೆಸರು ನೀವು ನೋಡ್ತಾ ಇದ್ದೀರಾ, ಶಿವಮೊಗ್ಗ ಎಕ್ಸ್ಪೋ 2026 ಅನ್ನೋ ಒಂದು ಹೆಸರಲ್ಲಿ ಶುರುವಾಗ್ತಾ ಇರುವಂತದ್ದು. ಇದನ್ನ ಆರ್ಗನೈಸ್ ಮಾಡ್ತಾ ಇರೋದು ಮಲೆನಾಡು ನ್ಯೂಮಿಸ್ಮ್ಯಾಟಿಕ್ ಅಂಡ್ ಫಿಲಾಟೆಲಿಕ್ ಸೊಸೈಟಿ ಅಂತ. ಅಂದ್ರೆ ಫಿಲಾಟೆಲಿಕ್ ಅಂದ್ರೆ ಇದು ನೋಟ್ಗಳಿಗೆ ಸಂಬಂಧಪಟ್ಟಿದ್ದಂತಹ ಒಂದು ಡಿಪಾರ್ಟ್ಮೆಂಟ್. ನ್ಯೂಮಿಸ್ಮ್ಯಾಟಿಕ್ ಅಂದ್ರೆ ಅದು ಕಾಯಿನ್ಗಳಿಗೆ ಸಂಬಂಧಪಟ್ಟಿದ್ದಂತಹ ಡಿಪಾರ್ಟ್ಮೆಂಟ್. ಇದನ್ನ ಸಪೋರ್ಟ್ ಮಾಡ್ತಾ ಇರೋದು ಕರ್ನಾಟಕ ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ. ಸೊ ಇದು ನಡೀತಾ ಇರುವಂತದ್ದು ಶುಭಮಂಗಲ ಕಲ್ಯಾಣ ಮಂಟಪಂ, ವಿನೋಬಾ ನಗರ, ಶಿವಮೊಗ್ಗ, ಕರ್ನಾಟಕ 577204. ಸ್ಟಾಲ್ ಬುಕಿಂಗ್ ಅವ್ರಿಗೆ ನೋಡಿ, ಇಲ್ಲಿ ನಂಬರ್ಗಳು ಕೂಡ ಇರುವಂತದ್ದು. ನೀವು ಯಾರಾದ್ರೂ ಸ್ಟಾಲ್ ಹಾಕ್ಬೇಕು ಅನ್ಕೊಂಡಿದ್ದೀರಾ, ನೀವು ಯಾರು ನಿಮ್ಮ ಹತ್ರ ಆಲ್ರೆಡಿ ಓಲ್ಡ್ ಕಾಯಿನ್ಸ್ ಇದಾವೆ ಅಂದ್ರೆ ಅಲ್ಲಿ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ ಸಮೇತ ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಕಾಯಿನ್ ಎಕ್ಸಿಬಿಷನ್ಗೆ ಹೋಗಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಜೊತೆ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡೋಗಿ, ಮಕ್ಕಳು ಅಥವಾ ಮೊಮ್ಮಕ್ಕಳು. ಈ ರೀತಿ ಹೋಗೋದ್ರಿಂದ ಏನಾಗುತ್ತೆ, ಅವರಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಮ್ಮ ಭಾರತೀಯ ನಾಣ್ಯಗಳ ಪರಂಪರೆ ಅವ್ರಿಗೆ ತಿಳಿಯುತ್ತೆ. ನೋಟ್ಗಳು ಯಾವ ರೀತಿ ಬಂದು, ಯಾವ್ಯಾವ ರೀತಿ ನೋಟ್ಗಳನ್ನು ನಾವು ಯೂಸ್ ಮಾಡಿದ್ವಿ ಅದೆಲ್ಲವೂ ಅವ್ರಿಗೆ ತಿಳಿಯುತ್ತೆ. ಆ ಒಂದು ನಾಲೆಡ್ಜ್ ಪಡ್ಕೋದಕ್ಕೋಸ್ಕರ ಫಸ್ಟು ಹೋಗಿ, ಆಮೇಲಿಂದ ನಿಮ್ಮ ಹತ್ರ ಹಳೆ ನಾಣ್ಯಗಳು ಯಾವ್ಯಾವ ಇದ್ದಾವೆ, ರೇರ್ ಕ್ಯಾಟಗರಿ, ಸ್ಕೇರ್ ಕ್ಯಾಟಗರಿ, ಅವನ್ನ ಮಾರೋದಕ್ಕೆ ಟ್ರೈ ಮಾಡಿ. ಅವು ಈಸಿಯಾಗಿ ಸೇಲ್ ಆಗುತ್ತೆ. ರೇರ್ ಕ್ಯಾಟಗರಿ ಮತ್ತು ಸ್ಕೇರ್ ಕ್ಯಾಟಗರಿ ನಾಣ್ಯಗಳು ಯಾವುದೇ ತೊಂದರೆ ಇಲ್ಲದೆ ಸೇಲ್ ಆಗುತ್ತೆ. ನಾರ್ಮಲ್ ನಾಣ್ಯಗಳನ್ನು ತೊಗೊಂಡೋಗಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ಕೊಬೇಡಿ. ನ್ಯೂಸೆನ್ಸ್ ಅಂದರೆ ಏನು, ಈ ಇಂದಿರಾ ಗಾಂಧಿ ನಾಣ್ಯಗಳ 5 ರೂಪಾಯಿದಾಗಿರ್ಬೋದು, ಮಾತಾ ವೈಷ್ಣೋದೇವಿ ಅವರ ನಾಣ್ಯಗಳಾಗಿರ್ಬೋದು, ಇವಕ್ಕೆಲ್ಲದಕ್ಕೂ ಬೆಲೆ ಇಲ್ಲ. ಟ್ರ್ಯಾಕ್ಟರ್ ನೋಟ್ಗಳಿಗೂ ಅಷ್ಟೇ ಬೆಲೆ ಇಲ್ಲ. ಇವನ್ನೆಲ್ಲ ತೊಗೊಂಡೋಗಿ ಅಲ್ಲಿ ದೊಂಬಿ ಎಬ್ಬರಿಸ್ಬೇಡಿ. ಪ್ಯೂರ್ ನಾಲೆಡ್ಜ್ಗೋಸ್ಕರ ಹೋಗಿ, ನಾಲೆಡ್ಜ್ನ ಗೇನ್ ಮಾಡ್ಕೊಳ್ಳಿ. ಸೊ ಮುಂದಿನ ಕಾಯಿನ್ ಎಕ್ಸಿಬಿಷನ್ ಎಲ್ಲಿ ನಡೆಯುತ್ತೆ ಅಂತ ನಾನು ಈಗ ತಿಳಿಸ್ತಾ ಇದ್ದೇನೆ. ಸೊ ಆಸಕ್ತರು ಮಾತ್ರ ಹೋಗಿ, ಸುಮ್ಮನೆ ಹೋಗಿ ಅಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಹೋಗಬೇಡಿ. ಫೆಬ್ರವರಿ 2026ರಲ್ಲಿ ಶುರುವಾಗ್ತಾ ಇರುವಂಥದ್ದು ಯಾವತ್ತು, 20ನೇ ತಾರೀಕು
ಮತ್ತೆ ಮುಗಿತಾ ಇರೋದು 22ನೇ ತಾರೀಕು ಶುಕ್ರವಾರ, ಶನಿವಾರ, ಭಾನುವಾರ. ಯೂಶಲಿ ಹಾಗೆ ಇರುತ್ತೆ ಎಲ್ಲ ಕಡೆ ಕೂಡ, ವೀಕೆಂಡ್ ನಲ್ಲೇ ಪ್ಲಾನ್ ಮಾಡ್ತಾರೆ. ಸೊ ಎಲ್ಲರೂ ಬರ್ಲಿ ಅಂತ. ಸೊ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇರೋದು ನಮ್ಮ ಬೆಂಗಳೂರಿನಲ್ಲಿ ಶಿಕ್ಷಕರ ಸದನ ಅಂತ ಜಾಗ, ಸ್ಥಳದ ಹೆಸರು, ಆ ಒಂದು ಭವನದ ಹೆಸರು. ನೀವು ಮೆಜೆಸ್ಟಿಕ್ ಹೋಗ್ತಾ ರೋಡಲ್ಲಿ, ಮಾರ್ಕೆಟ್ ಇಂದ ಮೆಜೆಸ್ಟಿಕ್ ಹೋಗ್ತಾ ರೋಡಲ್ಲಿ ನಿಮ್ಗೆ ಸಿಗುತ್ತೆ. ಮೈಸೂರು ಬ್ಯಾಂಕ್ ನಿಯರ್ ಅವೆನ್ಯೂ ರೋಡ್ ಹತ್ರ ಪಕ್ಕದಲ್ಲೇ ಸಿಗುತ್ತೆ. ನೀವು ಮೈಸೂರು ಬ್ಯಾಂಕ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ಅಲ್ಲೇ ನಿಮ್ಗೆ ಸ್ಟಾಪ್ ಪಕ್ಕದಲ್ಲೇ ನಿಮ್ಗೆ ಒಂದು ಜಾಗ ಇರುವಂತದ್ದು. ಸೊ ಅಡ್ರೆಸ್ ಕೂಡ ನಾನು ನಿಮ್ಗೆ ಹಾಕಿದ್ದೀನಿ. ಇದನ್ನ ಆರ್ಗನೈಸ್ ಮಾಡ್ತಾ ಇರುವಂತದ್ದು ಮುರದರ್ ಆರ್ಟ್ಸ್ ಅವರು. ಬೆಂಗಳೂರಿನಲ್ಲಿ ಇದು ಒಂದು ಸಿಚುವೇಶನ್ ಆಗಿರುವಂತದ್ದು. ಆಸಕ್ತರು ಹೋಗಿ ಪಾಲ್ಗೊಳ್ಳಿ, ನಿಮ್ಮಲ್ಲಿರುವಂತಹ ಹಳೆ ನಾಣ್ಯಗಳ ಬೆಲೆ ತಿಳ್ಕೊಳ್ಳಿ. ಆದಷ್ಟು ಹೇಳ್ತೀನಿ, ರೇರ್ ಕ್ಯಾಟಗರಿ ಮತ್ತು ಸ್ಕೇರ್ ಕ್ಯಾಟಗರಿ ನಾಣ್ಯಗಳಿಗೆ ಮಾತ್ರ ಹೆಚ್ಚಿನ ಯೂಸಸ್ ಆಗುತ್ತೆ. ಉಳಿದಂತೆ ನಾವು ನಾರ್ಮಲ್ ನಾಣ್ಯಗಳನ್ನ ಎತ್ಕೊಂಡು ಹೋದ್ರೆ ಯಾವುದೇ ರೀತಿಯ ಬೆಲೆ ಸಿಗೋದಿಲ್ಲ. ಮಾರಾಟ ಆಗದೇನೆ ವಾಪಸ್ ತರಬೇಕಾಗುವಂತ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಏನಿಲ್ಲ. ಸೊ ಹಾಗಾಗಿ ನೀವೆಲ್ಲವೂ ಕೂಡ ನನ್ನ ಹತ್ರ ನೀವೇನು ನೋಡ್ತಾ ಇದ್ದೀರಾ, ಇದೊಂದು ಸಿಲ್ವರ್ ನಾಣ್ಯ. ಈ ಥರದ ನಾಣ್ಯಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ನೀವು ಮಾರಬೇಕು ಅಂದ್ಕೊಂಡ್ರೆ ಸೇಲ್ ಆಗ್ಬೋದೇನೋ, ಒಂದು 800-900 ರೂಪಾಯಿಗೆ ಸಿಗುತ್ತೆ. ಅದೇ ರೀತಿ ನೋಡಿ, ಈ ಥರದ ನಾಣ್ಯಗಳನ್ನ ಎತ್ಕೊಂಡೋಗಿ ನಾನು ಮಾರಬೇಕು, ಇನ್ನಾದ್ರೂ ಇದೆ ಅಂತ ಅನ್ಕೊಂಡೋದ್ರೆ ಇದಕ್ಕೆಲ್ಲ ವ್ಯಾಲ್ಯೂ ಇಲ್ಲ. ಮತ್ತೆ ಈ ಥರದ ನಾಣ್ಯಗಳಿಗೆ ಅಷ್ಟೇ, ಇದರಲ್ಲಿ ಕೆಲವೊಂದು ಇಯರ್ಗಳು, ಇಂಪಾರ್ಟೆಂಟ್ ಇಯರ್ಗಳು ಇರುವಂಥದ್ದು. ನಾನು ಆ ಇಯರ್ಗಳು ಯಾವ್ಯಾವುದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಈ ಥರದ ನಾಣ್ಯಗಳು ಎತ್ಕೊಂಡೋದ್ರೆ ನಿಮಗೆ ಲಕ್ಷ ಬೆಲೆ ಸಿಗುತ್ತೆ. 1985ರ ಎಚ್ ಮಿಂಟ್ ನಾಣ್ಯಕ್ಕೆ ಸಿಗುತ್ತೆ. ಅದಕ್ಕೆಲ್ಲ ಬೆಲೆ ಇಲ್ಲ. ರೇರ್ ಕ್ಯಾಟಗರಿ ಯಾವುದು, ಸ್ಕೇರ್ ಕ್ಯಾಟಗರಿ ಯಾವುದು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ರೀತಿಯ ಬುಕ್ಗಳು ನಾನು ನಿಮ್ಗಾಗಲೇ ಏನು ತೋರಿಸಿದೆ, ಆ ರೀತಿಯ ಬುಕ್ಗಳು ತಗೊಂಡ್ರೆ ಮಾತ್ರ ನಿಮಗೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ರೇರ್ ಕ್ಯಾಟಗರಿ ಯಾವುದು, ಸ್ಕೇರ್ ಕ್ಯಾಟಗರಿ ಯಾವುದು ಅಂತ. ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಈ ತರದ್ದು ಒಂದು ನಾಣ್ಯ ಅಂತ ಅನ್ಕೊಳ್ಳಿ. ಇದು ದೇಶಬಂಧು ಚಿತ್ತರಂಜನ್ ಅವರ ನಾಣ್ಯ ನೋಡಿ. ಇಲ್ಲಿ ಬರ್ತಿದ್ದಾರೆ ಎಸ್ ಅಂದ್ರೆ ಸ್ಕೇರ್ ಅಂತ, ಎಕ್ಸ್ ಅಂದ್ರೆ ಎಕ್ಸ್ಟ್ರೀಮ್ಲಿ ರೇರ್ ಅಂತ, ಎಸ್ ಅಂದ್ರೆ ಮತ್ತೆ ಅಗೇನ್ ಸ್ಕೇರ್ ಅಂತ, ಸಿ ಅಂತ ಇತ್ತು ಅಂದ್ರೆ ಕಾಮನ್. ನೋಡಿ ಇಲ್ಲಿ ಇದೆ ಒಂದು ನಾಣ್ಯದಲ್ಲಿ ಸಿ ಅಂತ ಇದೆ. ಈ ತರದ ಕಾಮನ್ ನಾಣ್ಯಗಳಿಗೆ ಬೆಲೆ ಇರೋದಿಲ್ಲ. ನೋಡಿ ಇಲ್ಲಿ ಎಕ್ಸಾಂಪಲ್ ಹೈದರಾಬಾದ್ ನಾಣ್ಯಗಳಿಗೆ ಎಕ್ಸ್ಟ್ರೀಮ್ಲಿ ರೇರ್ ಇದಕ್ಕೆ 75,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇರುವಂತದ್ದು. UNC ಕಂಡೀಷನ್ ಇತ್ತು ಅಂದ್ರೆ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇದೆ ಈ ಚಿತ್ತರಂಜನ್ ದಾಸ್ ಅವರ ನಾಣ್ಯ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ರೀತಿಯ ನಿಮ್ಗೆ ಯಾವ್ದು ಸ್ಕೇರು, ಯಾವ್ದು ಕಾಮನ್, ಯಾವ್ದು ರೇರು ಎಲ್ಲ ಮಿಂಟ್ ಮಾರ್ಕ್ ಸಮೇತ ಕೊಟ್ಬಿಟ್ಟಿರ್ತಾರೆ. ಈ ತರದ ಬುಕ್ಗಳು ನಿಮ್ಗೆ ಅಲ್ಲಿ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ, ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ. ಸೊ ಹೋಗಿ ಪಾಲ್ಗೊಳ್ಳಿ. ನಿಮ್ಗೆಲ್ಲರಿಗೂ ಒಂದು ಶುಭ ದಿನವಿರಲಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.